ಸರ್ಕಾರ ಅಧಿಕಾರದ ಅಮಲಿನಲ್ಲಿ ಮುಳುಗಿದೆ. ಬಸವರಾಜ ಬೊಮ್ಮಾಯಿ. ಕಾಂಗ್ರೆಸ್ ಸರ್ಕಾರದ ಸಚಿವರು ಅಧಿಕಾರದ ಅಮಲಿನಲ್ಲಿ ಮುಳುಗಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಲೇವಡಿ ಮಾಡಿದರು. ಅವರು ಸೋಮವಾರದಂದು ಕುಕನೂರು ಪಟ್ಟಣದ ಮಹಾಮಾಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿ, ಇಡೀ ರಾಜ್ಯದಲ್ಲಿ ಭೀಕರ ಬರಗಾಲ ಬಿದ್ದಿದೆ. ಕೆಲವು ಕಡೆಗಳಲ್ಲಿ ಬಿತ್ತನೆಯಾಗಿದೆ, ಕೆಲವು ಕಡೆ ಬಿತ್ತನೆಯಾಗಿಲ್ಲ. ಮಳೆಯಿಲ್ಲದೆ ಬಿತ್ತನೆಯಾದ ಬೆಳೆಗಳೆಲ್ಲವೂ ಒಣಗಿ ಹೋಗುತ್ತಿವೆ. ರೈತರು ಭೀಕರ ಬರಗಾಲ ಎದುರಿಸುತ್ತಿದ್ದು, ಒಬ್ಬ ಸಚಿವರು ಕೂಡ ಉತ್ತರ ಕರ್ನಾಟಕದ ಕಡೆಗೆ ಬಂದಿಲ್ಲ, ಕೊಪ್ಪಳ ಜಿಲ್ಲೆಗೂ ಬಂದಿಲ್ಲ. ಇಲ್ಲಿಯವರೆಗಾದರೂ ರೈತರ ಸಂಕಷ್ಟ ಕೇಳಿಲ್ಲ. ಇನ್ನು ಕೆಲವು ದಿನಗಳು ಕಳೆದರೆ ಕುಡಿಯುವ ನೀರಿಗೂ ಸಂಕಷ್ಟ ಎದುರಿಸುವ ಪರಿಸ್ಥಿತಿ ಬರಲಿದೆ ಎಂದರು. ನಾವು ಅತ್ಯಂತ ಭೀಕರ ಬರಗಾಲವನ್ನು ಎದುರಿಸುತ್ತಿದ್ದು, ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕು ಎಂದು ಆಗ್ರಹಿಸಿದರು. ರೈತರ ಪಾಲಿಗೆ ಇದ್ದು ಇಲ್ಲದಂತಾದ ಈ ಸರ್ಕಾರ ಕೇವಲ ತಮ್ಮ ಅಧಿಕಾರದ ಹಂಚಿಕೆಯಲ್ಲಿ ಕಾಲ ಕಳೆಯುತ್ತಿದೆ. ಜನರ ಸಮಸ್ಯೆಗಳ ಕಡೆಗೆ ಇವರು ತಿರುಗಿಯೂ ಸಹ ನೋಡುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಜನರೇ ಇವರಿಗೆ ತಕ್ಕ ಉತ್ತರ ನೀಡಲಿದ್ದಾರೆ. ರೈತರ ನೆರವಿಗೆ ಬಾರದೇ ಇರುವ ಈ ಸರ್ಕಾರವನ್ನು ಜನರೇ ಕಿತ್ತೊಗೆಯಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಲಪ್ಪ ಆಚಾರ, ಭಾಜಪ ಜಿಲ್ಲಾಧ್ಯಕ್ಷ ನವೀನ್ ಗುಳಗಣ್ಣವರ್, ಬಸವರಾಜ ಕ್ಯಾವಟರ್, ಮಾರುತಿ ಗಾವರಾಳ, ರಮೇಶ ಶಾಸ್ತ್ರಿ, ಪ್ರಕಾಶಗೌಡ ಹೊರಪೇಟೆ, ಸಿದ್ದು ಉಳ್ಳಾಗಡ್ಡಿ, ಅಂದಪ್ಪ ಜವಳಿ, ಮಂಜುನಾಥ ಮಾಲಗಿತ್ತಿ, ವೀರಣ್ಣ ಹುಬ್ಬಳ್ಳಿ, ವೀರೇಶ ಸಬರದ, ವಿನಾಯಕ ಸರಗಣ, ಸೇರಿದಂತೆ ಇತರರು ಇದ್ದರು. ವರದಿ ಚೆನ್ನಯ್ಯ, ವೀರೇಂದ್ರ ಕುಕನೂರು. ಅಧಿಕಾರದ ಅಮಲಿನಲ್ಲಿ ಮುಳುಗಿದೆ. ಇಡೀ ರಾಜ್ಯದಲ್ಲಿ ಬರಗಾಲ ಇದೆ. ಮಳೆ ಬಿದ್ದಿಲ್ಲ. ಕೆಲವು ಕಡೆ ಬಿತ್ತನೆ ಆಗಿದೆ, ಕೆಲವು ಕಡೆ ಆಗಿಲ್ಲ. ಬಿತ್ತನೆ ಆಗಿದ್ದು ಕೂಡ ಸಂಪೂರ್ಣ ಒಣಗಿ ಹೋಗ್ತಾ ಇದೆ. ಈ ಕಡೆ ನೋಡೋರು ಯಾರೂ ಇಲ್ಲ. ಒಬ್ಬ ಸಚಿವರು ಕೂಡ ಉತ್ತರ ಕರ್ನಾಟಕಕ್ಕೆ ಬಂದಿಲ್ಲ, ಈ ಭಾಗದ ಜಿಲ್ಲೆಗಳಿಗೆ ಬಂದಿಲ್ಲ, ಕೊಪ್ಪಳ ಜಿಲ್ಲೆಗೆ ಬಂದಿಲ್ಲ. ರೈತರ ಸಂಕಷ್ಟವನ್ನು ಕೇಳಿಲ್ಲ. ಇನ್ನೊಂದು 10-15 ದಿವಸ ಇದಾದರೆ ಕುಡಿಯೋ ನೀರು ಕೂಡ ಬರ್ತದೆ. ಅತ್ಯಂತ ಭೀಕರವಾಗಿರುವಂಥ ಬರಗಾಲವನ್ನು ನಾವು ಎದುರಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಸರ್ಕಾರ ಧಾವಿಸಬೇಕು. ರೈತರ ಪಾಲಿಗೆ ಇದ್ದು ಇಲ್ಲದಂತಿರುವಂಥ ಒಂದು ಸರ್ಕಾರ. ಅವರು ಕೇವಲ ತಮ್ಮ ಅಧಿಕಾರದ ಹಂಚಿಕೆ ಇದರಲ್ಲೇ ಅವರು ಮುಳುಗಿದ್ದಾರೆ ಹೊರತಾಗಿ ಈ ಕಡೆ ಜನರ ಸಮಸ್ಯೆ ಕಡೆ ತಿರುಗಿ ನೋಡ್ತಾ ಇಲ್ಲ. ನೋಡೋಣ, ಸ್ವಲ್ಪ ದಿವಸ ಆದಮೇಲೆ ಜನನೇ ತಿರುಗಿ ಬೀಳ್ತಾರೆ ಈ ಸರ್ಕಾರದ ಮೇಲೆ. ಆದಷ್ಟು ಬೇಗನೆ ಈ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ಕರ್ನಾಟಕ ಜನ ಕಾಯ್ತಾ ಇದ್ದಾರೆ. ಸರಿ.